ಒಬ್ಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಲಾಸು. ಇದರಿಂದ ಇವಾಗ ಎಲ್ಲರೂ ಒಬ್ಬೊಬ್ಬರೇ ಕಳಿಸ್ಕೊತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ದರ್ಶನ್ ಕನ್ನಡ ಇಂಡಸ್ಟ್ರಿಯಿಂದ ದೂರ ಆದಾಗೆ ಕಾಣಿಸುತ್ತೆ ಇವಾಗ. ಅದೊಂದು ಹೊಡೆತ. ಗುರುಪ್ರಸಾದ್ ಒಂದು ಹೊಡೆತ. ಆ ಥರ ಎಲ್ಲ ಇವಾಗ ಹೇಳ್ಬಾರ್ದು, ಅವ್ರು ಬದುಕಿದ್ದಾಗ ಹೇಳಬೇಕು. ಅವ್ರು ಬದುಕಿದ್ದಾಗ ಅದೇನೋ ಹೇಳ್ತಾರಲ್ಲ, ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ. ಎಲ್ಲರೂ ಒಂದೊಂದು ಕಲ್ಲು ಹಾಕೋದಲ್ಲ, ಅವನ ಮೇಲೆ ಕೆತ್ತಕ್ಕೆ ಏನಾನ ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಆ ಥರ ಮಾಡಬೇಕು. ಇವಾಗ ಅವ್ನು ಸತ್ತೋದ್ಮೇಲೆ ಅವ್ನು ಮಾತಾಡ್ತಾರೆ ಇವರೆಲ್ಲ, ಅದೆಲ್ಲ ಚೆನ್ನಾಗಿ ಕಾಣಿಸೋದಲ್ಲ, ಅದೆಲ್ಲ ಒಳ್ಳೆಯದು ಆಗಲ್ಲ. ಯಾಕೆಂದರೆ ಇವರು ಆರ್ಟಿಸ್ಟ್ ಇದ್ದಾರಲ್ಲ, ಇವರು ಅಷ್ಟೇ ತುಂಬ ರೆಮ್ಯುನರೇಷನ್ ಕೇಳ್ತಾರೆ. ಕೋಟ್ಯಾಂತರ ರೂಪಾಯಿ ಕೇಳಿದ್ರೆ ಅವ್ರಿಗೆ ಬರಬೇಕಲ್ಲ ಪಾಪ, ಪಿಕ್ಚರ್ ರಿಲೀಸ್ ಆಗಿ ದುಡ್ಡು ಬರಬೇಕಲ್ಲ. ಆದ್ದರಿಂದ ಇವಾಗ ಇದೊಂದು ದೊಡ್ಡ ಲಾಸ್. ಇದೊಂದು ಲಾಸು, ದರ್ಶನ್ದೊಂದು ಲಾಸು. ಇನ್ನು ಮುಂದೆ ಯಾರು ಆಗ್ತಾರೋ ಗೊತ್ತಿಲ್ಲ. ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಹಿಟ್ ಮೂವಿಗಳನ್ನ ಕೊಟ್ಟಂತಹ ಟ್ಯಾಲೆಂಟ್ ಇರುವಂತಹ ಡೈರೆಕ್ಟರ್ ಗುರುಪ್ರಸಾದ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಏನು ಅನಿಸುತ್ತೆ ಇದ್ರ ಬಗ್ಗೆ? ಗುರುಪ್ರಸಾದ್ ಒಳ್ಳೆ ಡೈರೆಕ್ಟ್ರು, ಅದರಲ್ಲೇನು ಅನುಮಾನ ಇಲ್ಲ. ಬಟ್ ಆದರೆ ಅವರು ಸೂಯಿಸೈಡ್ಗೆ ಹೋಗುವಂಥ ತೀರ್ಮಾನ ಮಾಡಬಾರ್ದಾಗಿತ್ತು, ಕೈಗೊಳ್ಳಬಾರ್ದಾಗಿತ್ತು. ಒಬ್ಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಲಾಸು. ಇದರಿಂದ ಇವಾಗ ಎಲ್ಲರೂ ಒಬ್ಬೊಬ್ಬರೇ ಕಳಿಸ್ಕೊತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ದರ್ಶನ್ ಕನ್ನಡ ಇಂಡಸ್ಟ್ರಿಯಿಂದ ದೂರ ಆದಾಗೆ ಕಾಣಿಸುತ್ತೆ ಇವಾಗ. ಅದೊಂದು ಹೊಡೆತ. ಗುರುಪ್ರಸಾದ್ ಒಂದು ಹೊಡೆತ. ಹೀಗೆ ಆತ್ಮಹತ್ಯೆ ಮಾಡ್ಕೊಬಾರ್ದು. ಆತ್ಮಹತ್ಯೆ ಮಾಡ್ಕೊಂಡು ಈಸ್ ಎ ಕವರ್ಡ್. ಅವನೊಬ್ಬ ಹೇಡಿ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ. ಎದ್ದೇಳು ಮಂಜುನಾಥ, ಮಠ, ಇಂಥ ಪಿಕ್ಚರ್ ಜಗ್ಗೇಶ್ ಇದರಲ್ಲೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಇವ್ರ ಹತ್ರ ಗುರುಪ್ರಸಾದ್ ಹತ್ರ ಒಂದು ಕೆಟ್ಟ ಅಭ್ಯಾಸ ಏನಿತ್ತೈತೆ ಅಂದರೆ, ಯಾರು ಇವಾಗ ಇವರು ಯಾರು ಜಗ್ಗೇಶ್ ಹತ್ರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತೆ ಮೊದಲು. ಇವಾಗ ಒಂದು 6 ತಿಂಗಳಿಂದ ಅವ್ರಿಗೆ ಫೋನೇ ಮಾಡಿಲ್ವಂತ. ಅವರು ಫೋನೇ ಮಾಡಿಲ್ಲ, ಇದಿಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಆದರೆ ಅಂಥವ್ರನ್ನೆಲ್ಲ ಒಳ್ಳೆಯವ್ರ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಪಿಕ್ಚರ್ ಮಾಡಿದ್ದೆ. ಮತ್ತು ಒಳ್ಳೆ ಕಾಲ ಬಂದೇ ಬರುತ್ತೆ. ರಾತ್ರಿ ಆದಮೇಲೆ ಆಗಲೇಬೇಕು, ಆಗಲಾದ್ಮೇಲೆ ರಾತ್ರಿ ಆಗಲೇಬೇಕು. ಅವರಿಗೆ ಒಳ್ಳೆ ಫ್ಯೂಚರ್ ಇತ್ತು. ಬೀಂಗ್ ಎ ಬ್ರಾಹ್ಮಿನ್, ಒಳ್ಳೆ ಬುದ್ಧಿವಂತ ಇದ್ದಾರೆ. ಅಂಥದ್ರಲ್ಲಿ ಹೋಗಿ ಸೂಯಿಸೈಡ್ ಮಾಡ್ಕೊಂಡ ಅಂತಂದರೆ ಅವ್ರ ಹೆಂಡತಿ ಮಕ್ಕಳಿಗೆ ಆ ಎಮ್ಮ ಪ್ರೆಗ್ನೆಂಟ್ ಅಂತ. ಏನಾಗಬೇಕು ಆ ಎಮ್ಮ? ಏನಾಗಬೇಕು ಹೇಳಿ? ಇವಾಗ ಏನಾಗಿದೆ ಅಂದರೆ, ನಾವು ಹೊರಟೋದ್ರೆ ಸಾಕು, ಅವ್ರು ಏನಾನ ಅನುಭವಿಸ್ಕೊಳ್ಳಿ ಅಂತ ಅನ್ಕೊಬಾರ್ದು. ಅವ್ರ ಹೆಂಡತಿ ಪರಿಸ್ಥಿತಿ ಏನಾಗುತ್ತೆ ಪಾಪ. ಇನ್ನು ಅವರು ಇದರಿಂದ ಹೊರಬರಬೇಕಾದ್ರೆ ಎಷ್ಟು ದಿವಸ ಬೇಕು? ಮತ್ತು ಸಮಾಜದಲ್ಲಿ ಬಾಳಬೇಕಲ್ಲ. ಎಲ್ಲನೋ ಹೋಗ್ತಾಯಿದ್ರೆ ಕೈ ತೋರಿಸ್ತಾರೆ. ಇವರು ಗುರುಪ್ರಸಾದ್ ಹೆಂಡತಿ ಇದು ಏನೇನು ಸೂಯಿಸೈಡ್ ಮಾಡಿಕೊಂಡ್ರು ಗುರುಪ್ರಸಾದ್ ಅಂತೇಳಿ ಅಂತಾರೆ. ಸಮಾಜನ ಎದುರಿಸ್ಬೇಕು. ಸಮಾಜನ ಎಲ್ಲ ರೀತಿಯಲ್ಲಿ ಎದುರಿಸಿ ಧೈರ್ಯವಾಗಿ ಎದುರಿಸ್ಬೇಕು. ಅದು ಬುದ್ಧಿವಂತರ. ಕಷ್ಟ ಬಂದೇ ಬರುತ್ತೆ, ಯಾರಿಗೆ ಬರಲ್ಲ? ಯಾರಿಗೆ ಎಲ್ಲ ಗೋಲ್ಡನ್ ಸ್ಪೂನ್ ಇಟ್ಕೊಂಡೇ ಬದುಕ್ತಾರಾ? ಎದಿರಬೇಕು. ಮತ್ತು ಆ ಎಮ್ಮ ಊರಿಗೆ ಹೋಗಿದ್ದಾಳೆ ಆ ಎಮ್ಮ. ಆವಾಗ ಇವನು ಸೂಯಿಸೈಡ್ ಮಾಡ್ಕೊಂಡಿದ್ದು. ಕೊನೆಗೇನಾಗಿದೆ, ಪಕ್ಕದ ಮನೆಯವ್ರು ವಾಸನೆ ಬಂದಮೇಲೆ ಅದು ಬಾಗಿಲು ತೆಗೆದೆ, ಏನೋ ಇಲ್ಲಿ ಡೆತ್ ಇದಾಗಿದೆ ಅಂತ. ಹೀಗೆಲ್ಲ ಮಾಡ್ಕೊತಾರೆ ಯಾರನ್ನ. ಅದು ಅವರು ಪಿಕ್ಚರ್ ತೆಗೆದಿರೋರು, ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥವರು, ಒಂದು ಸಮಾಜಕ್ಕೆ ಒಂದು ನೀತಿ ಪಾಠ ಹೇಳ್ತಕ್ಕಂಥವರು. ಅಂಥವ್ರು ಗುರುಪ್ರಸಾದ್ ಇಂಥ ಕೆಲಸ. ಸಾಲ ಆಗಿದ್ದರೆ ಆಗಿತ್ತು, ಏನು ಇವಾಗ ಆಗುತ್ತೆ, ಕೊಡ್ತೀವಪ್ಪ, ಏನೋ ಸ್ವಲ್ಪ ತೊಂದರೆ ಆಗಿದೆ ಅಂಥೇಳಿ ತಿಳ್ಕೊಂಡು ಇರಬೇಕಾಗಿತ್ತು. ಮತ್ತು ಇನ್ನೊಂದು ಜನ ಏನಂತಾರೆ ಅಂತಂದರೆ, ಕೆಲವರು ಅವ್ರು ಯಾರೋ ಕೆಲವರು 1-2-3 ಜನ ಮಾತಾಡೋದು, ಅವ್ರ ಹೆಸರು ಹೇಳೋದು ಬೇಡ. ಬಟ್ ಏನು ಅಂತಂದರೆ, ಅವರು ಇದು ಹಿಂಗೆಲ್ಲ ಸಾಲ ಮಾಡ್ಕೊಂಬಿಟ್ಟಿದ್ರು, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಆ ಥರ ಎಲ್ಲ ಇವಾಗ ಹೇಳ್ಬಾರ್ದು. ಅವ್ರು ಬದುಕಿದ್ದಾಗ ಹೇಳಬೇಕು. ಅವ್ರು ಬದುಕಿದ್ದಾಗ ಅದೇನೋ ಹೇಳ್ತಾರಲ್ಲ, ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ. ಎಲ್ಲರೂ ಒಂದೊಂದು ಕಲ್ಲು ಹಾಕೋದಲ್ಲ, ಅವನ ಮೇಲೆ ಕೆತ್ತಕ್ಕೆ ಏನಾನ ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಆ ಥರ ಮಾಡಬೇಕು. ಮಾಡಿದ್ರೆ ನಾವೆಲ್ಲ ಅದೇ ಥರ ನೋಡ್ಕೊಂಡಿರೋರು. ಫ್ರೆಂಡ್ಸ್ಗೆ ಒಂಥರ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ. ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ. ಅವನೇ ಯಾರು ಸಂಬಂಧಿಕರು ಯಾರು ಬರೋಲ್ಲ, ಸ್ನೇಹಿತರು ಬರ್ತಾರೆ. ಇವಾಗ ಅವ್ನು ಸತ್ತೋದ್ಮೇಲೆ ಅವ್ನು ಮಾತಾಡ್ತಾರೆ ಇವರೆಲ್ಲ, ಅದೆಲ್ಲ ಚೆನ್ನಾಗಿ ಕಾಣಿಸೋದಲ್ಲ, ಅದೆಲ್ಲ ಒಳ್ಳೆಯದು ಆಗಲ್ಲ. ಆಗಿದ್ದಾಯಿತು, ಏನೋ ಒಂದಾಯಿತು. ಇವಾಗ ಅವರು ಮಾತಾಡಿದ್ರೆ ಏನು ಬರುತ್ತೆ? 30 ಲಕ್ಷ ಏನೋ ಸಾಲ ಇತ್ತಂತೆ. 30 ಲಕ್ಷ ಸಾಲ ಕೊಡೋಕೆ ಹೋದ್ರೆ ಏನೇನೋ ಬೈದಂತೆ ಅವನು ಗುರುಪ್ರಸಾದ್. ಗುರುಪ್ರಸಾದ್ ಇದು ಒಂಥರ ಆಕ್ವರ್ಡ್ ಪರ್ಸನ್. ಇವನು ಒಂಥರ ರೇಗಾಡೋದು ಅದು ಇದು ಅವೆಲ್ಲ ಮಾಡಬಾರ್ದು. ಯಾಕೆಂದರೆ ಒಬ್ಲೈಸ್ ಆಗಿದ್ದು, ಕೊಡ್ತೀನಪ್ಪ, ಏನೋ ಒಂದು ಆಯಿತು ಹಂಗೆ ಹಿಂಗೆ ಅಂತೇಳಿ ಮಾತಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕೆ ಯಾವ ಥರ ಬುದ್ಧಿವಂತರ ಇದ್ದಾನೆ. ಇವತ್ತಲ್ದಿದ್ರೆ ನಾಳೆ ದೇವರು ಒಂದು ಅವ್ನ ಪಾಲಿಗೆ ಬಂದೇ ಬರ್ತಾಯಿದ್ದ. ಎಲ್ಲರ ಪಾಲಿಗೂ ಬಂದೇ ಬರ್ತಾನೆ ದೇವರು, ಬರ್ದಿರೇ ಇರೋದಿಲ್ಲ. ಬಟ್ ಟ್ರೈ ಮಾಡಬೇಕಷ್ಟೇ, ಟ್ರೈ ಮಾಡಿದ್ರೆ ಇದ್ರೆ ಆಗಲ್ಲ. ಟ್ರೈ ಮಾಡಿದರೆ ಆಗಿರೋದು. ಗುರುಪ್ರಸಾದ್ ಇದು ಕನ್ನಡ ಇಂಡಸ್ಟ್ರಿಗೆ ತುಂಬ ಲಾಸು. ಇವಾಗ ಪಿಕ್ಚರೇ ಬರ್ತಾಯಿಲ್ಲ.
ಇವಾಗ ಎಷ್ಟೋ ಒಳ್ಳೆ ಒಳ್ಳೆ ನಿರ್ಮಾಪಕರೆಲ್ಲ ಮನೆ ಪೇಪರ್ ನೋಡಿದೆ, ಕನ್ನಡ ಪೇಪರಲ್ಲಿ ನೀವು ಒಳ್ಳೆ ನಿರ್ಮಾಪಕರೇ ಪಿಕ್ಚರ್ ಮಾಡ್ತಾ ಇಲ್ವಂತೆ. ಯಾಕೆಂದರೆ ಇವರು ಆರ್ಟಿಸ್ಟ್ ಇದ್ದಾರಲ್ಲ, ಇವರು ಅಷ್ಟೇ ತುಂಬ ರೆಮ್ಯುನರೇಷನ್ ಕೇಳ್ತಾರೆ. ಕೋಟ್ಯಾಂತರ ರೂಪಾಯಿ ಕೇಳಿದ್ರೆ ಅವ್ರಿಗೆ ಬರಬೇಕಲ್ಲ ಪಾಪ, ಪಿಕ್ಚರ್ ರಿಲೀಸ್ ಆಗಿ ದುಡ್ಡು ಬರಬೇಕಲ್ಲ. ಆದ್ದರಿಂದ ಇವಾಗ ಇದೊಂದು ದೊಡ್ಡ ಲಾಸ್, ಇದೊಂದು ಲಾಸು, ದರ್ಶನ್ದೊಂದು ಲಾಸು, ಇನ್ನು ಮುಂದೆ ಯಾರು ಆಗ್ತಾರೋ ಗೊತ್ತಿಲ್ಲ. ಹೀಗಾಗಿ ಈ ಥರ ಆಗಿಬಿಟ್ಟು ಈ ಪಿಕ್ಚರು ಕನ್ನಡ ಇಂಡಸ್ಟ್ರಿ ಹಿಂದಕ್ಕೆ ಹೋಗ್ತಾಯಿದೆ, ಮುಂದಕ್ಕೆ ಬರ್ತಾಯಿಲ್ಲ. ಮುಂದಕ್ಕೆ ಹೋಗುತ್ತೆ ಅಂದ್ಕೊಳ್ಳೋದು ತಪ್ಪು. ಕಾದಂಬರಿ ಪಿಕ್ಚರು ಮಾಡ್ತಕ್ಕಂಥವ್ರು ಇಂಥ ಡೈರೆಕ್ಟ್ರುಗಳು, ಯಾರೋ ಗುರುಪ್ರಸಾದ್, ಪುಟ್ಟಣ್ಣ ಕಣಗಾಲ ಇದ್ದರು, ಹುಣಸೂರು ಕೃಷ್ಣಮೂರ್ತಿ ಇದ್ದರು, ಎಂತೆಂಥ ಡೈರೆಕ್ಟ್ರುಗಳಿದ್ದರು, ಸಿದ್ಧಲಿಂಗಯ್ಯ, ಎಂತೆಂಥ ಪಿಕ್ಚರ್. ಇವರು ಅಷ್ಟೇ, ಯಾರು ಗುರುಪ್ರಸಾದ್, ಮಠ, ಎದ್ದೇಳು ಮಂಜುನಾಥ, ಎಷ್ಟು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ. ಇದು ಅವರಿಗೆ, ಇದು ಅವರ ಕುಟುಂಬಕ್ಕೆ ಧೈರ್ಯ ಬರೆಸೋದು ಶಕ್ತಿ ಕೊಡಲಿ, ಮತ್ತು ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರ ಮಗನೋ ಮಗಳೋ ಹುಟ್ಟಿದ್ದಾದಮೇಲೆ ಅವ್ರನ್ನ ಚೆನ್ನಾಗಿ ಬೆಳೆಸಿ ಅವರ ತಂದೆಯವರ ಹೆಸರು ಉಳಿಸ್ಲಿ ಅಂಥೇಳಿ ನಾವೆಲ್ಲ ಕನ್ನಡ ಅಭಿಮಾನಿಗಳಾಗಿ ನಾನು ಕೇಳ್ಕೊತೀನಿ.